ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೀನಿ. ಇವತ್ತೊಂದು ಹೆಲ್ದಿಯಾಗಿರುವಂಥ ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುವಂಥ ಕಿರ್ಸಾಲಿ ಪಲ್ಯನ ಮಾಡ್ತಾಯಿದ್ದೀನಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು 2 ಕಟ್ಟು ಕಿರ್ಸಾಲಿಯನ್ನು ತೊಗೊಂಡ್ಬಿಟ್ಟು ಅದನ್ನು ಒಂದು 4-5 ಸಾರ್ತಿ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿನಿ. ಯಾಕಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಪಲ್ಯಗೆಲ್ಲ ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ. ಹಾಗಾಗಿ ಅದೆಲ್ಲ ತೊಳ್ಕೊಂಡಾದ್ಮೇಲೆ ಒಂದು ಫುಲ್ ನೀರೆಲ್ಲ ಡ್ರೈ ಆಗೋ ತನಕ ಬಿಡ್ತಾಯಿದ್ದೆ ನಾನು. ಬಿಟ್ಟು ಅದನ್ನು ಎಲ್ಲಿ ಮಟ್ಟ ಎಳೆ ಕಡ್ಡಿ ಇರುತ್ತೆ ಅಲ್ಲಿ ಮಟನೂ ಬಿಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಆ ಕಡ್ಡಿಯಲ್ಲೇ ರುಚಿ ಜಾಸ್ತಿ ಇರೋದು. ಹಾಗಾಗಿ ಎಲ್ಲಿ ಮಟ್ಟ ಎಳೆ ಅಂತ ಅನಿಸುತ್ತಾ ಅಲ್ಲಿ ಮಟ್ಟ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಸಣ್ಣಗೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೊಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಅದನ್ನು ಕಲ್ಲಲ್ಲಿ ಜಜ್ಜಿಬಿಟ್ಟು ಅದು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಈ ಪಲ್ಯ ರುಚಿ ಚೆನ್ನಾಗಿರೋದು. ಆಮೇಲೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಎಣ್ಣೆಯಲ್ಲೇ ನೀಟಾಗಿ ಒಂಚೂರು ಫ್ರೈ ಆಗಲಿ ಅಂತ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು 7-8 ಹಸಿಮೆಣ್ಸಿಕಾಯಿನ ತೊಗೊಂಡು ಅದು ಕೂಡ ಕಲ್ಲಲ್ಲೇ ಕುಟ್ಕೊಳ್ತಾ ಇದ್ದೀನಿ. ನೀವು ಕಲ್ಲಿಲ್ಲ ಅಂದರೆ ಮಿಕ್ಸರಲ್ಲಿ ಹಾಕೋಬೋದು, ಏನು ಅಡ್ಡಿಯಿಲ್ಲ. ಬಟ್ ಫುಲ್ ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ತರಿ ಆಗಿರಲಿ, ಚೆನ್ನಾಗಿರುತ್ತೆ. ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪು, ಒಂಚೂರು ಅರಿಶಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಆವಾಗಲೇ ಕಟ್ ಮಾಡ್ಕೊಂಡಿರುವಂಥ ಕಿರ್ಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿ ಎಷ್ಟಿದೆ ಇದು. ಬಟ್ ಎಲ್ಲ ಬತ್ತಿ ಆದಮೇಲೆ ಸ್ವಲ್ಪನೇ ಆಗೋದಿದು. ಉಪ್ಪನ್ನ ಸ್ವಲ್ಪ ನೋಡಿಬಿಟ್ಟೇ ಸೇರಿಸ್ಕೊಳ್ಳಿ. ಇದಕ್ಕೆ ಪಲ್ಯ ಕ್ವಾಂಟಿಟಿ ನೋಡಿ ಉಪ್ಪನ್ನ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಪಲ್ಯ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇದು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಡಿ. ಬಿಟ್ಟಾದಮೇಲೆ ಮತ್ತೆ ಮುಚ್ಚಳ ತೆಗೆದುಬಿಟ್ಟು ಅದನ್ನು ನೀಟಾಗಿ ಇನ್ನೂ ಒಂದು ಸತಿ ಮಿಕ್ಸ್ ಆದಮೇಲೆ ಮತ್ತಿದು ಮುಚ್ಚಳ ಮುಚ್ಚಿ ಮತ್ತು 1 ನಿಮಿಷ ಬಿಡಬೇಕಿದು. ಇದಕ್ಕೆ ನೀರು ಒಟ್ಟು ಸೇರ್ಸೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀರು ಸೇರಿಸಿದ್ರೆ ಈ ಪಲ್ಯ ರುಚಿನೇ ಇರೋಲ್ಲ. ಯಾಕಂದರೆ ಆಲ್ರೆಡಿ ಪಲ್ಯಲ್ಲೇ ನೀರು ಇರೋದ್ರಿಂದ ನೀವು ಪಲ್ಯಕ್ಕೆ ನೀರು ಸೇರ್ಸೋಕೆ ಹೋಗ್ಬೇಡ್ರಿ. ಪಲ್ಯ ರುಚಿ ಅಲ್ಲೇ ಕೆಟ್ಟು ಹೋಗ್ಬಿಡ್ತದೆ. ಹಾಗಾಗಿ ಹೇಳತ್ತೀನಿ ನಿಮ್ಗೆ. ನೋಡಿರಿ, ಇವಾಗ ಪಲ್ಯ ರೆಡಿ ಆಯಿತು. ಇದನ್ನು ಅನ್ನ ಜೊತೆನೂ ತಿನ್ಬೋದು ನೀವು. ಅನ್ನದ ಜೊತೆ ಮೊಸರು ಮತ್ತು ಈ ಪಲ್ಯ ಹಚ್ಕೊಂಡು ತಿಂದ್ರೆ ಸೂಪರಾಗಿರುತ್ತೆ. ರೊಟ್ಟಿ ಯಾರಿಗೆ ಮಾಡೋಕ್ಕೆ ಬರಲ್ಲ ಅವ್ರು ಅನ್ನದ ಜೊತೆನೂ ತಿನ್ಬೋದು ಆರಾಮಾಗಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ರೊಟ್ಟಿ ಮಾಡೋಕ್ಕೆ ಬಂದರೆ ರೊಟ್ಟಿ ಜೊತೆನೇ ತಿನ್ನಿ, ಸೂಪರಾಗಿರುತ್ತೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕಂದರೆ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಒಂದಿಷ್ಟು ವಿಡಿಯೋ ಮಾಡಬೇಕಂತ ಅನಿಸುತ್ತೆ.